ಅಲ್ಲ ಈಗ ಕುಡಿಯೋದ್ ಬಿಟ್ಟಿಗೆ 2024 ಡಿಸೆಂಬರ್ಲಿ ಕುಡಿದ್ರಿ, ಓಕೆನಾ? ಎಷ್ಟು ವರ್ಷ ಕುಡ್ಕೊ ಬಂದ್ರೆ ಅದು ಕುಡ್ದೆ, ಅವತ್ತಿಂದ ಸ್ಟಾಪ್ ಮಾಡ್ಬಿಟ್ಟೆ, ಚಾಲೆಂಜ್ ಮಾಡಿದ್ರೆ 2025 ಆದ್ಮೇಲೆ ನಾನು ಕುಡಿಯಲ್ಲಪ್ಪ ಅಂತ ಚಾಲೆಂಜ್ ಮಾಡ್ಕೊಂಡು ಸುಮ್ನೆ ಅಲ್ಲಲ್ಲ ನಿಮಗ್ ನೀವೇ ಇಲ್ಲ, ನನಗೆ ನಾನಿರೋಲ್ಲ ಸರ್. ಅದು ಆದ್ಮೇಲೆ ಏನೇನ ಮತ್ತೆ ತಗೊಳಕ್ ಹೋಗ್ಲಿಲ್ಲ. ಇಲ್ಲ ಹೋಗ್ಲಿಲ್ಲ. ಮುಸ್ಲಿ ಅದೇ ಪ್ರಾಬ್ಲಮ್ ಆಗೋಯ್ತಾ ಅಂತ ಇದ್ರು ಇರ್ಬೋದು. 40 ವರ್ಷ ಕುಡ್ದಿದೀವಿ ಇಷ್ಟೇ. 40 ವರ್ಷ 40 ವರ್ಷ ಕುಡ್ದಿದೀವಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟಿದ್ರಿ ಸರ್. ಇರ್ಲಿ, ಅದೆಲ್ಲ ಲೆಕ್ಕಕ್ಕಾಗಲ್ಲ ಹೇಳಿದ್ದು. ಈಗ ನೋಡಿ ಶ್ರೀ, ಸಿಗರೇಟು ಸೈದಿದ್ರಿ. ಎಲ್ಲ 40 ವರ್ಷ ಆಯ್ತು ಸರ್. ನನ್ನ ವಯಸ್ಸು 55 ಆಯ್ತು. ಬಿಟ್ಬಿಟ್ರಲ್ಲ, ಅದಕ್ಕೆ ರಿವರ್ಸ್ ಇರ್ಬೇಕು. ಆಮೇಲೆ ಇನ್ನೂ ಒಂದೇನಂದ್ರೆ, ರೈಟ್ ನ್ಯೂಸ್. ಸೊ ಬನ್ನಿ, ಎಲ್ಲ ವಾರ್ಡು ಕೂಡ ಭೇಟಿ ಮಾಡ್ತಾ ಇದೀವಿ. ಕೆಲವರು ನಮ್ಮ ಪ್ರಶ್ನೆಗೆ ಹೆದರ್ಕೊಂಡು ನಡುಕ್ತಾರೆ, ಅಂದ್ರೆ ಉತ್ತರ ಕೊಡಲ್ಲ. ಇನ್ನು ಕೆಲವರು ಧೈರ್ಯವಾಗಿ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಬನ್ನಿ ಸಾರ ಹೇಳ್ತೀನಿ ಅಂತ ಹೇಳ್ತಾರೆ. ಇನ್ನು ಕೆಲವರು ತಟಸ್ಥವಾಗಿದ್ದಾರೆ, ಇನ್ನು ಕೆಲವರು ಮಾಜಿ ಆದರೂ ಕೂಡ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಮುಂದಿನ ಪ್ರಭಾವಿ, ಮುಂದಿನ ಜನಪ್ರಿಯ ಕಾರ್ಪೊರೇಟರ್ ಆಗಬೇಕು, ಮುಂದಿನ ಜನಪ್ರಿಯ ನಾಯಕರಾಗಬೇಕು ಅನ್ನೋರು ಕೂಡ ಒಂದಷ್ಟು ಜನ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಅಂಥವನ್ನ ಮಾತಾಡಿಸುವಂಥ ಕೆಲಸಗಳು ನಡೀತದೆ. ಬಟ್ ನನ್ನ ಪ್ರಶ್ನೆಗಳು ಯಾವುದು ಕೂಡ ಮೈಸೂರು ಅಭಿವೃದ್ಧಿಗಳಿಗೆ ಮಾತ್ರ, ಜನಗಳಿಗೆ ಸ್ಪಂದಿಸುವಂಥ ಪ್ರಶ್ನೆಗಳು ಮಾತ್ರ ಇರುತ್ತೆ ಹೊರತು ಯಾರಿಗೂ ಕೂಡ ಸುಮ್ಮನೆ ಹೊಗಳುವಂಥ ರೈಟ್ ನ್ಯೂಸ್ ಅಲ್ವೇ ಇಲ್ಲ. ಓಕೆ, ಇವತ್ತು ವಾರ್ಡ್ ನಂಬರ್ 22 ನಮ್ರತಾ ರಮೇಶ್ JDS ಇಂದ ಗೆದ್ದಿದ್ರು, 5 ವರ್ಷ ಕಾರ್ಪೊರೇಟರ್ ಆದರು. ಸೊ ಇವಾಗ ಮುಗೀತು. ಆದರೂ ಕೂಡ ವಾರ್ಡ್ಗಳಲ್ಲಿ ಏನು ಕೆಲಸ ನಡೀತದೆ. ಅದಕ್ಕೂ ಮುಂಚೆ ರಾಜಕೀಯ ಮುಖಂಡರು ಕೂಡ ಸುಮಾರು ವರ್ಷದಿಂದ ರಾಜಕೀಯ ಮಾಡಿಕೊಂಡು ಮೈಸೂರಲ್ಲಿರುವಂಥ ಎಲ್ಲ ರಾಜಕೀಯ ನಾಯಕರುಗಳನ್ನು ಕೂಡ ಹತ್ತಿರದಿಂದ ನೋಡಿದಂಥವ್ರು, ಕೆಲವೊಂದು ಸಲ ಪಾರ್ಟಿ ಮಾಡಿದಂಥವ್ರು, ಇವತ್ತೆಲ್ಲ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ. ಆದರೂ ಕೂಡ ಅವರ ವಾಯ್ಸ್ ಆಗಿರ್ಬೋದು, ಅವರ ಎತ್ತರ ಆಗಿರ್ಬೋದು, ಅವರ ಗಡಸ ಆಗಿರ್ಬೋದು, ಅಂದರೆ ಅವ್ರು ಬಂದರೆ ಒಂದು ಆಳೆತ್ತದ ಈ ವ್ಯಕ್ತಿ ಬಂದಪ್ಪ ಅಂದರೆ ಅದೊಂಥರ ಅಟ್ರಾಕ್ಷನ್ ಆಗಿರುತ್ತೆ. ಅವರು ಯಾವನು ಕೇರ್ ಬೇಡ, ಇವಾಗಲೇ ನಂಗೆ ಈ ಕೆಲಸ ಬೇಕೇ ಇದು ಹಿಂಗೆ. ಸೊ ಈ ಥರದ ವ್ಯಕ್ತಿ ಮನುಷ್ಯ ನೋಡೋರಿಗೆ ತುಂಬ ರಫ್ ಅಂತ ಅನಿಸುತ್ತೆ. ಬಟ್ ಆ ಮನುಷ್ಯನ ಮಾತಾಡ್ಸಾಗ ಮಾತ್ರ ಗೊತ್ತಾಗತ್ತೆ ಆ ರಫಲ್ ಅರಿಯೋದು ಓಪನಾಗಿ ಮಾತಾಡೋಂಥದ್ದು. ಅದನ್ನು ಇದು ಹಿಂಗೆ ಅಂತಲೇ ಮಾತಾಡೋಂಥದ್ದು, ಬಕೆಟ್ ಇಟ್ಕೊಂಡು ಮಾತಾಡೋಂಥದ್ದಲ್ಲ ಅದು ಆ್ಯಕ್ಚುಲಿ. ಸೊ ಹಾಗಾಗಿ ನಮ್ಮೊಟ್ಟಿಗೆ ಇದ್ರೆ ರಮೇಶ್, ನಮಸ್ಕಾರ. ಸೊ ಹೇಗಿದ್ದೀರಾ ಅಂತ ಕೇಳೋದಕ್ಕಿಂತ ಮುಂಚೆ, ಸೊ ಮೊದಲು ನಾನು ಬಂದಾಗ ನೀವು ಹೇಗಿದ್ರಿ ಅಥವಾ ನಾನು ನೋಡಿದಾಗ ಹೇಗಿದ್ರಿ, ಇವಾಗ ಹಂಗೆ ಕಾಣಿಸ್ತಾ ಇಲ್ಲ. ಹೇಗೆ? ಇಲ್ಲ, ಈ ವರ್ಷ ಜುಲೈಯಲ್ಲಿ ಸ್ವಲ್ಪ ಅನಾರೋಗ್ಯ ಬಂತು. ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ನಾನು. ಅದಾದಮೇಲೆ ಆಗಸ್ಟಲ್ಲಿ ತೀರಾ ಪ್ರಕೋಪಕ್ಕೆ ಹೋಗಿ ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಆದೆ. ಅದೇನು ಲಂಗ್ಸಲ್ಲಿ ನೀರು ಸೇರ್ಕೊಂತು, ಹಾರ್ಟಲ್ಲಿ ಸುತ್ತ ನೀರಿದೆ ಅಂತ ಡಯಾಗ್ನೈಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆಫ್ಟರ್ವರ್ಡ್ಸ್ ಅದು ಕ್ಯೂರ್ ಆದಮೇಲೆ ಬೇರೆ ಇನ್ಫೆಕ್ಷನ್ ಅಂತ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗಿದ್ದರಿಂದ ಏನಾಯಿತು, ವೆಯ್ಟ್ ಲಾಸ್ ಆಯಿತು. ಸೊ ಕೆಲವರ ಹವ್ಯಾಸಗಳು ನಮ್ಮವು ಇರ್ತವೆ ಅಕಾರ್ಡಿಂಗ್ ಟು ಮೆಡಿಕಲ್ ಟರ್ಮ್ಸ್. ಐ ಡೋಂಟ್ ನೋ ಟು ಹೌ ಮಚ್ ಇಟ್ ಇಸ್ ದೇರ್. ಮೆಡಿಕಲ್ ಟರ್ಮ್ಸ್ ಪ್ರಕಾರ ನೀವು ಕುಡಿತಾ ಇದ್ರಿ, ಯಾಕೆಂದ್ರೆ ಇರೋ ಸತ್ಯನ ಹೇಳಲೇಬೇಕು, ಮುಚ್ಚಿಡ್ಲಿಕ್ಕೆ ಆಗಲ್ಲ. ಸಿಗರೇಟ್ ಸೇರ್ತಿದ್ರಿ, ಇರ್ರೆಗ್ಯುಲರ್ ಟೈಮಿಂಗ್ಸ್ ಆಫ್ ಊಟ ತಿಂಡಿ ಮಾಡ್ತಿದ್ರಿ, ಇವೆಲ್ಲಾನು ಅವರು ಹೇಳಿದ್ರು, ಪಟ್ಟಿ ಮಾಡಿದ್ರು. ಬಟ್ ಅಲ್ಲಿ ಇನ್ನೂ ಒಂದೇನು ಹೇಳಿದ್ರು ಅಂದ್ರೆ, ನಾನು ಲಾಸ್ಟ್ ಡಿಸೆಂಬರ್ 31ನೇ ತಾರೀಕು ಐ ಸ್ಟಾಪ್ ಆಟೋಮೆಟಿಕಲಿ ಸ್ಟಾಪ್ ಡ್ರಿಂಕಿಂಗ್. 1ನೇ ತಾರೀಕು ಈ ವರ್ಷದಿಂದ ಕುಡಿಲಿಲ್ಲ. ಬೇಡ ಅಂತ ನಿಲ್ಸ್ಬಿಟ್ರೆ 2024 ಡಿಸೆಂಬರ್ 31 ರಾತ್ರಿ ಮನೇಲಿ ಕುಡ್ದವನು 1ನೇ ತಾರೀಕಿಂದ ಕುಡಿಲಿಲ್ಲ. ಇದೇನಾಯ್ತು, ಅದು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ. ಯಾವುದೇ ಅಭ್ಯಾಸಗಳನ್ನು ನೀವು ಒಂದು 20 ವರ್ಷ 25 ವರ್ಷ ಮಾಡಿದ್ರೆ ನಿಮ್ ದೇಹ ಅದಕ್ಕೆ ಸ್ಲ್ಯಾಂಟ್ ಆಗ್ಬಿಟ್ಟಿರ್ತದೆ. ನೀವು ಸಡನ್ ಆಗಿ ಅದನ್ನ ಬಿಟ್ಬಿಟ್ಟಾಗ ಅಡ್ವರ್ಸ್ ಎಫೆಕ್ಟ್ ಆಗ್ತವೆ ಅಂತ ಹೇಳ್ತಾರೆ, ವಿಚ್ ಐ ಡು ನಾಟ್ ನೋ. ಬಟ್ ಅವ್ರು ಹೇಳಿದ್ರು ಬೈ ಅಂಡ್ ಲಾರ್ಜ್ ನನಗೆ ಎಫೆಕ್ಟ್ ಆಯ್ತು. ಈಗ ಐ ಆಮ್ ಆನ್ ದ ಪ್ರೊಸೆಸ್ ಆಫ್ ರಿಕವರಿಂಗ್. 4 ತಿಂಗಳು 5 ತಿಂಗಳಿಂದನೂ ಪ್ರೊಸೆಸ್ ಆಫ್ ರಿಕವರಿಂಗ್. ಅಲ್ಲ ಈಗ ಕುಡಿಯೋದ್ ಬಿಟ್ಟಿಗೆ 2024 ಡಿಸೆಂಬರ್ಲಿ ಕುಡಿದ್ರಿ, ಓಕೆನಾ? ಎಷ್ಟು ವರ್ಷ ಕುಡ್ಕೊ ಬಂದ್ರೆ ಅದು ಕುಡ್ದೆ, ಅವತ್ತಿಂದ ಸ್ಟಾಪ್ ಮಾಡ್ಬಿಟ್ಟೆ, ಚಾಲೆಂಜ್ ಮಾಡಿದ್ರೆ 2025 ಆದ್ಮೇಲೆ ನಾನು ಕುಡಿಯಲ್ಲಪ್ಪ ಅಂತ ಚಾಲೆಂಜ್ ಮಾಡ್ಕೊಂಡು ಸುಮ್ಮನೆ ಅಲ್ಲಲ್ಲ ನಿಮಗ್ ನೀವೇ ಇಲ್ಲ, ನನಗೆ ನಾನಿರೋಲ್ಲ ಸರ್. ಅದು 30ನೇ ತಾರೀಕು ಕುಡಿತಾ ಇದ್ದೆ, ನನ್ನ ಮಗಳು ಟಿವಿ ನೋಡ್ತಾ ಇದ್ಲು, ನನ್ನ ವೈಫ್ ಕೂತಿದ್ಲು. ಆಲ್ ಆಫ್ ಎ ಸಡನ್ ದೇ ಸ್ಟಾರ್ಟೆಡ್ ಪುಲ್ಲಿಂಗ್ ಮೈ ಲೆಗ್ಸ್. ನನ್ನ ಮಗಳು ಕಾಲು ಎಳಿತಾ ಇದ್ರು, ಎಳಿತಾ ಇದ್ಲು.
ಸರ್ ನಾನೇನು ಮಾಡಿದೆ, ಅದೇನೋ ಒಂದು ನ್ಯೂ ಇಯರ್ದೇನೋ ಪ್ರೋಗ್ರಾಮ್ ಬರ್ತಾ ಇತ್ತು ಟಿವಿಲಿ, ಯಾರು ಐ ಡೋಂಟ್ ನೋ ದಟ್ ಸೆಲೆಬ್ರಿಟಿ. ಓಕೆ ನಾನು ಒಂದ್ಸಲ ಹೇಳಿದ್ ಬಂದು ನಡ್ಸ್ಕತೀನಿ ಅಂತಂದ. ಓಕೆ ಸರ್ ನಾನು ಅದೇ ಟೋರ್ನ ನನ್ನ ಮಗಳಿಗೆ ನಾನು ಒಂದ್ಸಲ ಹೇಳಿದ್ ನಡ್ಸ್ಕತೀನಿ ಅಂದೆ. ಅಡೆ ನಾನು ನೋಡ್ಬಿಟ್ಟಿದೀನಿ ತುಂಬಾ, ನಂಗ ಇವತ್ತೇ ಲಾಸ್ಟ್ ಒಂದೆ ಅಷ್ಟೇ ಮಾತನಾಡ್ದಿದ್ದು. ಓಕೆ ಆನ್ 1st of January ಮೈ ವೈಫ್ ಆಸ್ಕ್ಡ್ ಮೀ ಎಷ್ಟೊತ್ತಿಗೆ ರೆಡಿ ಮಾಡ, ನೋ ಐ ಹ್ಯಾವ್ ಸ್ಟಾಪ್ಡ್ ಅಂತ. ಅಷ್ಟೇ ನಡೆದಿದ್ದು. ಅದಾದ್ಮೇಲೆ ಏನೇನ ಮತ್ತೆ ತಗೊಳಕ್ ಹೋಗ್ಲಿಲ್ಲ. ಇಲ್ಲ ಹೋಗ್ಲಿಲ್ಲ. ಮುಸ್ಲಿ ಅದೇ ಪ್ರಾಬ್ಲಮ್ ಆಗೋಯ್ತಾ ಅಂತ ಇದ್ರು ಇರ್ಬೋದು. 40 ವರ್ಷ ಕುಡ್ದಿದೀವಿ ಇಷ್ಟೇ. 40 ವರ್ಷ 40 ವರ್ಷ ಕುಡ್ದಿದೀವಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟಿದ್ರಿ ಸರ್. ಇರ್ಲಿ ಅದೆಲ್ಲ ಲೆಕ್ಕಕ್ಕಾಗಲ್ಲ ಹೇಳಿದ್ದು. ಈಗ ನೋಡಿ ಶ್ರೀ, ಸಿಗಟ್ಟು ಸೈದಿದ್ರಿ ಎಲ್ಲ 40 ವರ್ಷ ಆಯ್ತು ಸರ್. ನನ್ನ ವಯಸ್ಸು 55 ಆಯ್ತು. ಬಿಟ್ಬಿಟ್ರಲ್ಲ, ಅದಕ್ಕೆ ರಿವರ್ಸ್ ಆಗಿ ಇರ್ಬೇಕು. ಆಮೇಲೆ ಇನ್ನೂ ಒಂದೇನಂದ್ರೆ, ಕೆಲವನ್ನೆಲ್ಲ ಏನಂದ್ರೆ, ನೀವು ನಮ್ಮ ಜನ ಏನ್ ಮಾಡ್ತಾರೆ ಅಂದ್ರೆ, ಕೆಲವನ್ನ ಜ್ಞಾಪಕ ಇಟ್ಕೊಳ್ಳಲ್ಲ ಅಥವಾ ಬೇಕು ಅಂತ ಇಗ್ನೋರೆಂಟ್ ಆಗ್ತಾರೆ. ನಾನು ಹಿಂಗೆ ಸೋಷಿಯಲ್ ಮೀಡಿಯಲ್ಲಿ ಉಪೇಂದ್ರ ಅವರು ಒಂದು ಇಂಟರ್ವ್ಯೂ ಹೇಳಿದ್ದನ್ನ ಕೇಳಿಸ್ಕೊಂಡೆ. ಯಾಕೆಂದ್ರೆ ಅದ್ರಲ್ಲಿ ಎಷ್ಟು ಅರ್ಥ ಇದೆ ಅನ್ನೋಕ್ಕೆ ಉಪೇಂದ್ರ ಅವ್ರು ಕೇಳ್ತಾರೆ ಯಾರೋ ಒಬ್ರು, ಸಾರ್ ಏನಂತ. ಅವಾಗ ಅವ್ರು ಹೇಳ್ತಾರೆ, ನೋಡ್ರಿ, ಒಬ್ಬ ಭಕ್ತ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾನೆ, ತುಂಬಾ ತಪಸ್ ಮಾಡ್ತಾನೆ. ಭಕ್ತ ಪ್ರತ್ಯಕ್ಷ ಆಗಿ ದೇವ್ರ ಪ್ರತ್ಯಕ್ಷ ಆಗಿ ಭಕ್ತನಿಗೆ ಕೇಳ್ತಾನಂತೆ, ಏನ್ ಬೇಕಪ್ಪ ಅಂತ. ಇವನೊಂದು ಪಟ್ಟಿನೇ ಕೊಟ್ಬಿಡ್ತಾನಂತೆ ದೇವ್ರಿಗೆ. ಇಷ್ಟೆಲ್ಲ ಡಿಮ್ಯಾಂಡ್ಸ್ ಇದೆ ಅಂತ. ದೇವ್ರು ಆಯ್ತಪ್ಪ, ಇದಿಷ್ಟನ್ನು ಮಾಡ್ಕೊಡ್ತೀನಿ, ಅದ್ರ ನಾನೊಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಹೇಳು ಅಂತ. ಆಯ್ತು ಕೇಳಿ ಅಂತನಂತೆ. ನಿನಗಿಷ್ಟೆಲ್ಲ ಕೇಳ್ತಿದ್ಯಾ, ಸಂತೋಷ, ಆದ್ರೆ ನಿಂದು ಅಂತ ಏನಿದೆ ಅನ್ನೋದನ್ನ ಹೇಳೋ, ನಾನು ಇಷ್ಟು ಕೊಡ್ತೀನಿ ನಿನಗೆ ಅಂತ. ಸರ್ ನೋಡಿ, ನಾನು ಎಷ್ಟು ದೇಹ ಇದೆ ನಂದು ಗಟ್ಟಿಮುಟ್ಟಾಗಿ. ಅಪ್ಪ, ಅದನ್ನ ನೀನ್ ಸತ್ತಂಗೆ ತಗೊಂಡೋಗಿ ಬೆಂಕಿ ಹಾಕ್ತಾರೆ, ಇಲ್ಲ ಉಳ್ತಾರೆ ಕಣೆ, ಮಣ್ಣು ಮಾಡಕ್ ಬಿಡ್ತಾರೆ, ಸುಟ್ಟಾಕ್ಬಿಡ್ತಾರೆ. ನಂದು ಮನೆ ಇದೆ ಅಂತ. ಅಪ್ಪ, ಆ ಮನೆಯಿಂದನೇ ನೀನ್ ಹೆಣ ಆಚೆಗೆ ತಗೊಂಡೋಗೋದು. ಮನೆ ಅಲ್ಲೇ ಇರ್ತೀಯ, ನೀನ್ ಮಾತ್ರ ಮಶಾಣದಲ್ಲಿ ಇರ್ತೀಯ. ನನ್ನ ಮಕ್ಕಳು ಸ್ಮಶಾನದ ಬಾಗ್ಲು. ಅಪ್ಪ, ಹೆಂಡ್ತಿ ಕುಂಕುಮ ಅಳಿಸಿದ ತಕ್ಷಣ ಅವಳು ನಿನ್ನ ಹೆಂಡ್ತಿನೇ ಅಲ್ಲ. ಸರಿ, ಆಫ್ಟರ್ ಎ ಪ್ರೊಲಾಂಗ್ ಡಿಸ್ಕಷನ್ ಭಕ್ತ, ನಾನು ಸೋತೆ ದೇವ್ರೆ, ಹಂಗಾರೆ ನಂದು ಅಂತ ಏನು ಇಲ್ವಾ ಅಂತ ದೇವ್ರನ್ನ ಕೇಳ್ತಾನಂತ. ಅದೊಂದು ಮಾತು ಎಷ್ಟು ಅರ್ಥ ಇದೆ ಅಂದ್ರೆ, ನಿಂದು ಅಂತ ಯಾವ್ದಿದೆ ಅಂದ್ರೆ, ನೀನು ಜೀವನ ಮಾಡ್ತೀಯಲ್ಲ, ಅಲ್ಲಿ ಪಡೋ ಖುಷಿ, ನೋವು, ನಲಿವಿದೆಯಲ್ಲ, ದಟ್ ಇಸ್ ಓನ್ಲಿ ಯರ್ಸ್. ದಟ್ ಈಸ್ ಓನ್ಲಿ ಯೋರ್ಸ್. ಇವತ್ತು ಬದುಕಿದಾಗ ನೋಡ್ರಿ, ನೀವು ತಿಂಡಿ ತಿಂತೀರಾ, ನೇಚರ್ಸ್ ಕಲ್ಗೆ ಹೋಗ್ತೀರಾ, ಅದು ಉಳಿಯಲ್ಲ, ಮೈಯಲ್ಲಿ ಉಳಿಯಲ್ಲ. ಹೌದು ಹೌದು. ಓಕೆ, ಹೌದು. ಬಟ್ಟೆ ಹಾಕ್ತೀರಾ, ಸಂಜೆಗೆ ಚೇಂಜ್ ಮಾಡ್ಲೇಬೇಕು, ಮಾಡ್ತೀವಿ. ಮತ್ತೆ ನಾಳೆ ಇನ್ನೊಂದು ಚೇಂಜ್ ಮಾಡ್ತೀವಿ. ಈಗ ವಾಚ್ ಕಟ್ತೀವಿ, ಪ್ರತಿಯೊಂದುವೆ. ಹೌದು. ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ನೆನಪು ಅನ್ನೋದಿದೆಯಲ್ಲ, ನಿಮ್ಮಲ್ಲಿರ್ತಕ್ಕಂಥ ಎಂಜಾಯ್ಮೆಂಟ್, ನೀವೇನ್ ಖುಷಿ ಪಟ್ಟಿರ್ತೀರಲ್ಲ, ಯಾರು ಕೀಳಕ್ಕೂ ಆಗಲ್ಲ, ಯಾರು ಅನುಭವಿಸಕ್ಕೂ ಆಗಲ್ಲ. ನೀವು ಅನುಭವಿಸಿರೋದನ್ನ ಕಣ್ಣೀರು ನಾವು ಇಷ್ಟೇ. ಅದನ್ನೇ ನೋಡ್ಕೊಂಡು ನಾನು ನಿಮ್ಗೆ ಅದನ್ನ ಯಾಕೆ ಹೇಳಿದೆ ಅಂದ್ರೆ, ಈ ಏನೇನೋ ಸಂಪಾದನೆ ನೋಡಿ ಸರ್. ಆದ್ರೂ 1000 ಕೋಟಿಗೆ ಸಾಯ್ತಾರಲ್ಲ ಸರ್, 1000 ಕೋಟಿ, ಎಷ್ಟು 1000 ಕೋಟಿ ಇರ್ತವೆ, ಆದ್ರೂ ಬೇಕು ಅವ್ರಿಗೆ ಗೊತ್ತಿರುತ್ತೆ. ಇನ್ನೇನು ಮಶಾಣಕ್ಕೆ ಹೋಗೋ ಟೈಮ್ ಇಲ್ಲೂ ಕೂಡ ಅವ್ರಿಗೆ ನಂಗೆ 1000 ಕೋಟಿ ಬೇಕು ಅಂತ ಆಸೆ ಪಡ್ತಾರೆ. ಅದು ನಿಮ್ಗೆ ಶ್ರೀ ಅತೀತರಲ್ಲ. ಓಕೆ, ಈಗ ಫಸ್ಟು ಅವನಿಗೆ ಏನು ಇರಲ್ಲ ಸರ್. ಒಬ್ಬ ರೈತ, ಅವನು ರೈತನಿಗೇನು ಸರ್ ಆಸೆ? ಬೆಳೆ ಬೆಳಿಬೇಕು, ಇಲ್ಲ ಕೊಡ್ಬೇಕು, ಅವನ ಖುಷಿ ಪಡಿಸ್ಬೇಕು. ಅಪ್ಪ, ಟೈಮ್ ಮಳೆ ಬಂದ್ಬಿಟ್ರೆ ಸಾಕಪ್ಪ, ಬಿತ್ತನೆ ಮಾಡಿದ್ದೀನಿ. ಬಿತ್ತನೆ ಮಾಡ್ತಾನೆ, ಮಳೆ ಬಂತು. ಓಕೆ, ಪೈರು ಹೊಡಿತು, ಬೆಳೆ ಒಂದು ಲೆವೆಲ್ಗೆ ಬಂತು. ಅಪ್ಪ, ಹುಳ ಉಪ್ಟೆ ಹೊಡಿದವ್ರು ಸಾಕಪ್ಪ, ನನ್ನ ಕೈ ಹೇಳ್ತಾನೆ, ಇದಕ್ಕೆ ಔಷಧಿ ಕಾಸಿಲ್ಲ. ಕಟಾವು ಬಂತು, ಕಟಾವು ಮಾಡ್ತಾನೆ, ಬೆಳೆನೇ ಚೆನ್ನಾಗಿ ಬಂತು.
ಅವ್ನು ಕೇಳೋದ್ ನೆಕ್ಸ್ಟ್ ಏನ್ ಹೇಳಿ, ಒಳ್ಳೆ ರೇಟ್ ಬರ್ಲಿ, ಒಳ್ಳೆ ಬೆಳೆ ಬಂದ್ಬಿಡ್ಲಪ್ಪ ಅಂತ. ರೇಟ್ ಬರ್ಲಿ, ಅದೇ ಬೆಳೆಗೆ ಒಳ್ಳೆ ಬೆಲೆ ಬೆಲೆ ಬರ್ಲಿ ಅಂತ. ಸಿ ಆಯಾ ಪ್ರೊಫೆಷನ್ ಅಲ್ಲಿ ಹ್ಮ್ ಆಯಾ ಹೊಟ್ಟೆ ನೋವು ಇದ್ದೇ ಇರ್ತದೆ. ನೀವು 106 ಕೋಟಿ ಅಂತ ಹೇಳ್ತಿರೋದು ನಮ್ಮ ರಾಜಕಾರಣಿಗಳಿಗೆ ಅನ್ನೋದು ಗೊತ್ತು ನನಗೆ. ಆದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಇವತ್ತು. ಓಕೆ ಸರ್, ಈಗ ಇದು ಬಿಸ್ನೆಸ್ ಆಗಿದೆ, ರಾಜಕಾರಣನೂ ಬಿಸ್ನೆಸ್ ಆಗಿದೆ. ಹೌದು. ಸಿ ನೀವು ಯಾವುದೇ ಒಂದು ಚುನಾವಣೆ ನೀವು ಎಲ್ಲಿಗೂ ಹೋಗ್ಬೇಡಿ ಸರ್, ನಾನು ಕಂಡಂಗೆ. ಯಾಕೆಂದ್ರೆ ನಾನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಹಕಾರದಲ್ಲಿ ನಮ್ಮ ಜಿ ಟಿ ದೇವೇಗೌಡರು ತುಂಬಾ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ, ಸಹಕಾರನ ಬೆಳೆಸಿದ್ದಾರೆ. ಅವರು ಸಹಕಾರದಲ್ಲಿ ಭೀಷ್ಮ ಇದ್ದಂಗೆ. ಅವ್ರಿಗೆ ಯಾವತ್ತು ನಾನು ಕಂಡಂಗೆ ಸರ್ ದುಡ್ಡು ಕೊಟ್ಟು ಯಾವ ಚುನಾವಣೆನೋ ಅವ್ರ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರು 2000 ಇಸ್ವಿಯಿಂದ ಆಗ್ತಾ ಇದ್ದಾರೆ. ಆಯ್ತೆ, ಈಗ ನಿಮಗೆ ಒಂದು ಬ್ಯಾಂಕ್ ಎಲೆಕ್ಷನ್ ಫೇಸ್ ಮಾಡ್ಬೇಕಾದ್ರೆ 15 ಲಕ್ಷ ಬೇಕು. ಒಂದು ಕೋಆಪರೇಟಿವ್ ಬ್ಯಾಂಕ್. ಕರೆಕ್ಟ್. ಹೌದು, ಇನ್ನೂ ಅದೆಷ್ಟು ಬಜೆಟ್ ಆಗುತ್ತೋ 15 ಏನಾಗುತ್ತೋ ಯಾರಿಗೆ ಗೊತ್ತು ಅಲ್ವಾ? ಹೌದು. ಮತ್ತೆ ಈಗ ನೀವು ಸರ್ವಿಸ್ ಮೋಟೋ ಅಂತ ಹೇಳ್ತೀರಾ, ಆಯ್ತಾ? ಸಿ ನೀವು ಒಂದು ಆಂಬ್ಯುಲೆನ್ಸ್ ಅಲ್ಲಿ ಒಂದು ಪೇಷಂಟ್ನ ಕರ್ಕೊಂಡೋಯ್ತೀರಾ, ಓಕೆ? ಹೌದು. ಇಳಿಸುವಾಗ ಡ್ರೈವರು ಯಾರು ಫಸ್ಟ್ ಹತ್ತಿಸುವಾಗ ತುಂಬಾ ಕೇರ್ ತಗೊಂಡಿದ್ನಲ್ಲ ಅವ್ನ ಕೈನೇ ನೋಡ್ತಾ ಇರ್ತಾನ, ಅವನು ಏನಾದ್ರು ಕೊಡ್ತಾರಾ ಅಂತ. ಕರೆಕ್ಟ್. ನಿಮ್ಗೆ ಇವಾಗ ಇನ್ನೂ ಒಂದು ಸತ್ಯ ಹೇಳ್ತೀನಿ, ಕೊಟ್ರೆ ಅವನು ಒಳಗಿರೋ ಒಳ್ಳೆ ಡಾಕ್ಟರ್ ಹತ್ರಕ್ಕೆ ಅವನೇ ಕರ್ಕೊಂಡು ಹೋಗ್ತಾನೆ. ಇಲ್ಲ ಅಂದ್ರೆ ಈ ಕೆಳಗೆ ತೆಗ್ದಿಟ್ಟಿಗೆ ಬಾಗಲ್ ದಡಾರ್ ಅಂತ ಹಾಕೊಂಡು ಹೋಗ್ತಾ ಇರ್ತಾನ ಅಂತ ಪಡೆಯೋನು. ಎಲ್ಲೋ ಬಿಸ್ನೆಸ್ ಎಲ್ಲ ಸರ್. ಈಗ ನಾವು ಯಾರನ್ನೂ ತಪ್ಪು ಅನ್ನೋಕ್ಕಾಗಲ್ಲ, ಸಿಸ್ಟಮ್ ಆಗ್ಬಿಟ್ಟಿದೆ. ಈಗ ನಾವು ಜನರನ್ನ ತಪ್ಪು ಅನ್ನೋದಲ್ಲ, ಈಗ ನಾವೇ ಮಾಡಿದ ತಪ್ಪು. ಈಗ TN ಶೇಷನ್ ನಿಮ್ಗೆ ಹೇಳ್ದಂಗೆ ನಾನು, ಹೌದು, ತುಂಬಾ ರಿಫಾರ್ಮರು ಚುನಾವಣೆನ ಹಂಗ್ ಮಾಡ್ಬಿಟ್ರು, ಪಾರದರ್ಶಕತೆ ತಂದ್ಬಿಟ್ರು. TN ಶೇಷನ್ ಆದ್ಮೇಲೆ ಯಾವ ಅಧಿಕಾರನ ಹತ್ರ ಬರ್ಲಿಲ್ಲ ಅಂತೀರಿ. ಆದ್ರೆ TN ಶೇಷನ್ ಮಾಡಿದ ಕೆಲಸ ಏನು, ಗೋಡೆ ಮೇಲೆ ಬರ್ಕತ್ತಿದ್ರು ಹೆಂಗೋ, ಮನೆಗೆ ಹ್ಯಾಂಡ್ ಬಿಲ್ ಹಂಚೋರು, ಒಂದು ದೊಡ್ಡದು ಬ್ಯಾನರ್ ಬರ್ಸೋರು. ಹೌದು, ಕಡಿಮೆ ದುಡ್ಡಲ್ಲಿ ಮುಗಿಯೋದು ಚುನಾವಣೆ. ಇವನು ತಂದುಬಿಟ್ಟು ಅದೆಲ್ಲಾನು ಬ್ಯಾನ್ ಮಾಡ್ಬಿಟ್ಟು ಈಗೆಲ್ಲ ಇದು ರೈಟ್ ನ್ಯೂಸ್.